ಗವರ್ನರ್ ಭಾಷಣದಲ್ಲಿ 28 ಪುಟ 122 ಅಂಶ. ಗವರ್ನರ್ ಭಾಷಣ ಓದಿದ್ರೆ ಬಿಜೆಪಿ ಬಂಡವಾಳ ಬಟಾಬಯಲು. ಅಷ್ಟಕ್ಕೂ ಸರ್ಕಾರ ಬರೆದುಕೊಟ್ಟ ಭಾಷಣದಲ್ಲೇನಿತ್ತು? ಗವರ್ನರ್ಗೆ ಸರ್ಕಾರ ಬರೆದುಕೊಟ್ಟ ಆ ಭಾಷಣದಲ್ಲಿ ಅಂತದ್ದೇನಿತ್ತು? ಆ 11 ಪುಟಗಳಲ್ಲಿರೋ ಭಾಷಣವನ್ನ ತಾವು ಓದಲ್ಲ ಅಂತೇಳಿ ರಾಜ್ಯಪಾಲರು ಪಟ್ಟು ಹಿಡಿದಿದ್ದಕ್ಕೆ ಗವರ್ನರ್ ಭಾಷಣ ಓದಿದ್ರೆ ಬಿಜೆಪಿಯ ಬಂಡವಾಳ ಬಟಾ ಬಯಲಾಗ್ತಿತ್ತ. ಅಷ್ಟಕ್ಕೂ ಸರ್ಕಾರ ಬರೆದುಕೊಟ್ಟ ಆ ಭಾಷಣದಲ್ಲೇನಿತ್ತು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯಪಾಲರ ಭಾಷಣದ 3ನೆಯ ಪ್ಯಾರಾದಿಂದ 11ನೆಯ ಪ್ಯಾರಾದ 10 ಅಂಶಗಳು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಕಡೆಗೆ ಭಾಷಣವನ್ನ ಓದದೆ ಪಲಾಯನ ಮಾಡಲು ಕಾರಣವಾಯ್ತಾ ಅನ್ನೋ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಯಾಕಂದ್ರೆ ಇವತ್ತು ರಾಜ್ಯಪಾಲರಿಗೆ ಸರ್ಕಾರ ಬರೆದುಕೊಟ್ಟಿದ್ದು ಒಂದಲ್ಲ ಎರಡಲ್ಲ ಒಟ್ಟು 28 ಪುಟಗಳ ಭಾಷಣವನ್ನ. ಅದರಲ್ಲಿ 11ನೇ ಪ್ಯಾರಾದ 10 ಅಂಶಗಳು ಮನರೇಗಾ ಯೋಜನೆಯ ಮರುಜಾರಿಗೆ ಆಗ್ರಹಿಸುವ ಮತ್ತು ಮೋದಿ ಸರ್ಕಾರ ಮನರೇಗಾ ಯೋಜನೆಯನ್ನ ತಿರುಚಿ ವಿಕೃತಗೊಳಿಸಿ ಅದರ ಗ್ರಾಮೀಣ ಬಡವರ ಪರ ಆತ್ಮವನ್ನೇ ಕೊಂದು ಅದರ ಜಾಗದಲ್ಲಿ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಯ ಕುರಿತ ಕಟು ಟೀಕೆಗಳಿವೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈಬಿಟ್ಟಿರುವ ನಡೆಯನ್ನ ಟೀಕೆಗೆ ಗುರಿಪಡಿಸಲಾಗಿದೆ. ಹಾಗಾದ್ರೆ ಸರ್ಕಾರ ರಾಜ್ಯಪಾಲರಿಗೆ ಬರೆದುಕೊಟ್ಟ ಆ ಪುಟಗಳಲ್ಲಿ ಅಂತದ್ದೇನಿದೆ ಅನ್ನೋದನ್ನ ಯಥಾವತ್ತಾಗಿ ಹೇಳ್ತೀವಿ ನೋಡಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ. ಆ ಮೂಲಕ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರು, ಸಣ್ಣ ರೈತರ, ಮಹಿಳೆಯರ ಉದ್ಯೋಗದ ಮತ್ತು ನಿರುದ್ಯೋಗ ಭತ್ಯೆಯ ಹಕ್ಕನ್ನ ಕಸಿದುಕೊಂಡಿದೆ. ಗ್ರಾಮೀಣ ಭಾರತದ ಅಭಿವೃದ್ಧಿ ಪರ್ವದ ಬೃಹತ್ ಅಧ್ಯಾಯವಾಗಿದ್ದ ಮನರೇಗಾ ಕಾಯ್ದೆಯ ರದ್ದತಿಯ ಮೂಲಕ ಭಾರತೀಯ ಗ್ರಾಮೀಣ ಬದುಕನ್ನು ದುರ್ಬಲಗೊಳಿಸಲಾಗಿದೆ. ಗಾಂಧೀಜಿಯವರು ಗ್ರಾಮಗಳು ಸ್ವತಂತ್ರವಾದ ಸ್ವಾಯತ್ತವಾದ ಘಟಕಗಳಾಗಬೇಕು ಅಂತ ಆಶಿಸಿದ್ರು. ಗ್ರಾಮಗಳು ನಾಶವಾದಲ್ಲಿ ಭಾರತವು ನಾಶವಾಗುತ್ತದೆ. ಈ ದೇಶ ಯಾವ ಸಂದೇಶವನ್ನ ಜಗತ್ತಿಗೆ ನೀಡಬೇಕು ಅದು ಇಲ್ಲವಾಗುತ್ತದೆ. ಗ್ರಾಮಗಳನ್ನ ಶೋಷಣೆ ಮಾಡುವುದು ಪೂರ್ಣವಾಗಿ ನಿಂತರೆ ಮಾತ್ರವೇ ಗ್ರಾಮ ಪುನರ್ಜೀವನ ಸಾಧ್ಯವಾದಿತ್ತು. ಗ್ರಾಮಗಳು ಸ್ವಾವಲಂಬಿಗಳಾಗುವ ಕಡೆಗೆ ನಮ್ಮ ಗಮನವನ್ನೆಲ್ಲ ಕೇಂದ್ರೀಕರಿಸಬೇಕು ಅಂತ ಹೇಳಿದ್ರು. ಗ್ರಾಮಗಳು ಕೊಳಕು ಕೂಪಗಳಾಗಬಾರದು. ಅನ್ನ ಉದ್ಯೋಗಗಳನ್ನ ಹುಡುಕಿಕೊಂಡು ನಗರಗಳಿಗೆ ವಲಸೆ ಹೋಗಬಾರದೆಂದು ಸಹ ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 2005ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರಾರಂಭಿಸಿತ್ತು. ಈ ಯೋಜನೆಯಲ್ಲಿ ರಾಜ್ಯವು ಕಳೆದ 20 ವರ್ಷಗಳಲ್ಲಿ 76.89 ಲಕ್ಷ ಕಾಮಗಾರಿಗಳನ್ನ 61.03 ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿದೆ. 182.5 ಕೋಟಿ ಮಾನವ ದಿನಗಳಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡಿದೆ. ಮನರೇಗಾ ಕಾಯ್ದೆಯು ಖಾತ್ರಿ ಮಾಡಿದ್ದ ಉದ್ಯೋಗದ ಖಾತ್ರಿಯನ್ನ ಹೊಸ ವಿಬಿ ಗ್ರಾಮ್ಜಿ ಕಾಯ್ದೆಯು ಕಿತ್ತುಕೊಂಡಿದೆ. ಮನರೇಗಾ ಕಾಯ್ದೆಯ ಸೆಕ್ಷನ್ 3ರ ಪ್ರಕಾರ ಯಾವುದೇ ಪಂಚಾಯಿತಿಯಲ್ಲಿ ಉದ್ಯೋಗ ನೀಡಬೇಕೆಂದು ಅರ್ಜಿ ಹಾಕಿದ ಪ್ರತಿಯೊಬ್ಬರಿಗೂ ಉದ್ಯೋಗ ನೀಡಬೇಕೆಂದು ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಬೇಡಿಕೆಯನ್ನು ಆಧರಿಸಿ ಉದ್ಯೋಗ ನೀಡಬೇಕೆಂಬ ತತ್ವವನ್ನ ಧ್ವಂಸ ಮಾಡಿ ಪೂರೈಕೆ ಆಧಾರಿತ ಯೋಜನೆ ಮಾಡಲಾಗಿದೆ. ಕಾರ್ಪೊರೇಟ್ ಬಂಡವಾಳಿಗರ ಹಿತಾಸಕ್ತಿಯನ್ನ ಕಾಪಾಡುವ ಉದ್ದೇಶದಿಂದ ವಿಬಿ ಗ್ರಾಮ್ಜಿ ಯೋಜನೆಯನ್ನು ರೂಪಿಸಲಾಗಿದೆ. ಆ ಮೂಲಕ ಗ್ರಾಮೀಣ ಜನರ ಹಿತಾಸಕ್ತಿಯನ್ನ ಗಾಳಿಗೆ ತೂರಲಾಗಿದೆ. ಇದರಿಂದಾಗಿ ಗ್ರಾಮೀಣ ಆಸ್ತಿ ಸೃಜನೆಯ ಮೇಲೆ ಮತ್ತು ಕೂಲಿಕಾರರು ಅವರು ಇರುವ ಸ್ಥಳಗಳಲ್ಲಿಯೇ ಉದ್ಯೋಗ ಒದಗಿಸಬೇಕೆಂಬ ಘನವಾದ ಉದಾತ್ತ ಉದ್ದೇಶಗಳನ್ನು ತರೆಗೆಲೆಗಳಂತೆ ಉದುರಿಸಲಾಗಿದೆ. ಇಂತಹ ಪ್ರಗತಿ ವಿರೋಧಿ ಕ್ರಮವನ್ನು ನನ್ನ ಸರ್ಕಾರ ಬಲವಾಗಿ ಖಂಡಿಸುತ್ತದೆ. ಹೆಸರಂತ ಮನರೇಗಾ ರಾಷ್ಟ್ರಾದ್ಯಂತ ಪ್ರಸಿದ್ಧಿ ಪಡೆದಿತ್ತು, ಪ್ರಗತಿಯ ಪ್ರತೀಕವಾಗಿತ್ತು ಎಂಬುದನ್ನ ನೀರಿನಲ್ಲಿ ಹೋಮ ಮಾಡಿದಂತೆ ಕೇಂದ್ರ ಸರ್ಕಾರ ಈ ಯೋಜನೆಗೆ ತಿಲಾಂಜಲಿಯನ್ನಿಟ್ಟಿದೆ ಅಂತೇಳಿ ರಾಜ್ಯಪಾಲರು ಭಾಷಣ ಮಾಡಬೇಕಾಗಿತ್ತು. ಇದರ ಜೊತೆಗೆ ಇನ್ನು ಕೆಲವು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳಿದ್ವು. ಇವೆಲ್ಲವನ್ನು ರಾಜ್ಯಪಾಲರು ವಿಧಾನಸಭೆಯಲ್ಲಿ ಓದಿದ್ರೆ ಕೇಂದ್ರ ಸರ್ಕಾರ ಮುಜುಗರ ಎದುರಿಸಬೇಕಾಗುತ್ತೆ. ಇದೇ ಕಾರಣಕ್ಕೆ ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಲು ನಿರಾಕರಿಸಿದ್ರು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಇನ್ನ ಇದೇ ವಿಚಾರವಾಗಿ ಈ ಹಿಂದೆ ಕಿಡಿಕಾರಿದ್ದ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ತಮ್ಮದೇ ಸಚಿವ ಸಂಪುಟ ಅಥವಾ ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚಿಸದೆ ವಿಷಯವನ್ನ ಅಧ್ಯಯನ ಮಾಡದೆ ಮನರೇಗಾ ಯೋಜನೆಯನ್ನ ಒಬ್ಬಂಟಿಯಾಗಿ ನಾಶಪಡಿಸುತ್ತಿದ್ದಾರೆ. ಇದು ಗ್ರಾಮೀಣ ಆರ್ಥಿಕತೆಯನ್ನ ಹಾಳು ಮಾಡುವ ಪ್ರಜಾಪ್ರಭುತ್ವ ರಚನೆಯ ಮೇಲೆ ದಾಳಿ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ರು. ಜೊತೆಗೆ ವಿಬಿಜಿ ರಾಮ್ಜಿ ಕಾಯ್ದೆಯ ಕುರಿತು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರವನ್ನ ಗುರಿಯಾಗಿಸಿಕೊಂಡು ಪ್ರಧಾನಿ ರಾಜ್ಯ ಸರ್ಕಾರಗಳು ಮತ್ತು ಬಡವರ ಮೇಲೆ ನೋಟು ಅಮಾನ್ಯೀಕರಣದಂತೆಯೇ ವಿನಾಶಕಾರಿ ದಾಳಿ ನಡೆಸಿದ್ದಾರೆ ಅಂತೇಳಿ ಕಿಡಿಕಾರಿದ್ರು. ಇನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೇಂದ್ರ ಸರ್ಕಾರದ ಈ ನಡೆಯ ವಿರುದ್ಧ ರೊಚ್ಚಿಗೆದ್ದಿದ್ರು. ಯುಪಿಎ ಸರ್ಕಾರದ ದೂರದೃಷ್ಟಿ ಯೋಜನೆಯಾಗಿದ್ದ ಮನರೇಗಾ ಯೋಜನೆಯನ್ನ ರದ್ದುಗೊಳಿಸುವ ಮೂಲಕ ಕೇಂದ್ರ ಮೋದಿ ಸರ್ಕಾರ ಬಡವರ ಬೆನ್ನಿಗೆ ಇರಿಯುತ್ತಿದೆ ಅಂತ ಆರೋಪಿಸಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕೇಂದ್ರ ಸರ್ಕಾರ ಮನರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸುವ ಉದ್ದೇಶವಾದ್ರೂ ಏನಿತ್ತು? ಕಾಯ್ದೆಗಳಿಗೆ ತಿದ್ದುಪಡಿ ತರುವುದು ತಪ್ಪಲ್ಲ. ತಿದ್ದುಪಡಿಯ ನೆಪದಲ್ಲಿ ಯೋಜನೆಯ ಮೂಲ ಸ್ವರೂಪವನ್ನ ಬದಲಾಯಿಸುವುದು, ತಿರುಚುವುದು ತಪ್ಪು. ರಾಷ್ಟ್ರಪಿತ ಗಾಂಧಿ ತೆಗೆದು ರಾಮನನ್ನ ತುರುಕುವುದು ತಪ್ಪು. ಕೇಂದ್ರ ರಾಜ್ಯ ಅನುದಾನದ ಪಾಲನ 90-10ರಿಂದ 60-40ಕ್ಕೆ ಏರಿಸುವುದು ತಪ್ಪು. ಸ್ಥಳೀಯ ಕೆಲಸಗಳನ್ನ ದೂರದ ದಿಲ್ಲಿ ಸರ್ಕಾರವೇ ನಿರ್ಧರಿಸುವುದು ತಪ್ಪು. ಇದು ನೇರವಾಗಿ ಸಕಾರಾತ್ಮಕ ಸಂಸ್ಥೆಗಳನ್ನ ದುರ್ಬಲಗೊಳಿಸುತ್ತದೆ, ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತದೆ, ಪ್ರಜಾಪ್ರಭುತ್ವದ ಆಶಯಗಳನ್ನ ಮಣ್ಣುಗೂಡಿಸುತ್ತದೆ. ಇದು ಇತ್ತೀಚೆಗೆ ದೇಶಾದ್ಯಂತ ಚರ್ಚೆಯಾಗುತ್ತಿರುವ ಮನರೇಗಾ ಕುರಿತ ಒಂದು ಉದಾಹರಣೆಯಾಗಿದೆ.
ಅಷ್ಟೇ. ಇನ್ನು ದಕ್ಷಿಣದ ರಾಜ್ಯಗಳಿಗೆ ಹಣಕಾಸು ಹಂಚಿಕೆಯಲ್ಲಿ ಕೇಂದ್ರದ ತಾರತಮ್ಯ ನಿರಂತರವಾಗಿ ನಡೆಯುತ್ತಿದೆ. ಇದು ಪ್ರತಿ ವರ್ಷ ಬಜೆಟ್ ಮಂಡಿಸಿದಾಗಲೂ ಕರ್ನಾಟಕದ ಜನ ಕುರುಗುವಂತಾಗಿತ್ತು. ಕರ್ನಾಟಕವನ್ನ ಮಲತಾಯಿ ಧೋರಣೆಯಿಂದ ನೋಡುತ್ತಿದ್ದ ಕೇಂದ್ರ ಸರ್ಕಾರ ಅನುದಾನ ಕೊಡುವ ವಿಚಾರದಲ್ಲಿ ಸದಾ ಸತಾಯಿಸುತ್ತಲೇ ಇತ್ತು. ಆ ಮೂಲಕ ಬಿಜೆಪಿಯೇತರ ಸರ್ಕಾರಗಳಿರೋ ರಾಜ್ಯಗಳು ಅಭಿವೃದ್ಧಿಯಲ್ಲಿ ಹಿಂದೆ ಬೀಳುವಂತೆ ಮಾಡುತ್ತದೆ. ಕೇಂದ್ರದ ಈ ಕಿಡಿಗೇಡಿ ಕೃತ್ಯದ ವಿರುದ್ಧ ಕಾಲಕಾಲಕ್ಕೆ ರಾಜ್ಯಗಳು ತಮ್ಮ ಪ್ರತಿಭಟನೆಗಳನ್ನ ದಾಖಲು ಮಾಡುತ್ತಲೇ ಬಂದಿವೆ. ನಿಮ್ಗೆ ಗೊತ್ತಿರಲಿ, ಕೇಂದ್ರದ ಪ್ರಾಯೋಜಿತ ಯೋಜನೆಗಳಲ್ಲಿ ಅನುದಾನ ಹಂಚಿಕೆಯಲ್ಲಿ ಕೇಂದ್ರ ಹಾಗೂ ರಾಜ್ಯದ ಪಾಲು ಈ ಮೊದಲು 90-10, 75-25 ಅನುಪಾತದಲ್ಲಿತ್ತು. ಈಗದು 50-50, 60-40, 70-30 ರಷ್ಟಾಗಿದೆ. 2024-25 ಸಾಲಿನಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲಿ ರಾಜ್ಯಕ್ಕೆ ಬರಬೇಕಾದ 4,195 ಕೋಟಿ ರೂಪಾಯಿಗಳ ಬಾಕಿ ಇನ್ನೂ ಬಂದಿಲ್ಲ. ಇದೇ ರೀತಿ ಸಮಗ್ರ ಶಿಕ್ಷಾ ಅಭಿಯಾನದ ಅಡಿಯಲ್ಲಿ ತಮಿಳುನಾಡಿಗೆ ಸುಮಾರು 4,000 ಕೋಟಿ, ಎನ್ಎಚ್ಎಂ ಯುಜಿಸಿ ಅಕ್ಕಿ ಖರೀದಿಯಲ್ಲಿ ಕೇರಳಕ್ಕೆ ಸಾವಿರಾರು ಕೋಟಿ ಬಾಕಿಯನ್ನ ಕೇಂದ್ರ ಕೊಟ್ಟಿಲ್ಲ. ಇಡೀ ದೇಶದಲ್ಲಿ ತೆರಿಗೆ ಸಂಗ್ರಹದಲ್ಲಿ ಮಹಾರಾಷ್ಟ್ರ ಸರ್ಕಾರವನ್ನ ಬಿಟ್ರೆ ಎರಡನೇ ಸ್ಥಾನದಲ್ಲಿರೋದು ಕರ್ನಾಟಕ. ಕರ್ನಾಟಕ ಒಂದೇ ವರ್ಷಕ್ಕೆ 4 ಲಕ್ಷ ಕೋಟಿಗೂ ಅಧಿಕ ಹಣವನ್ನ ತೆರಿಗೆ ರೂಪದಲ್ಲಿ ಕೇಂದ್ರಕ್ಕೆ ಕೊಡುತ್ತದೆ. ಆದ್ರೆ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕ 10ನೇ ಸ್ಥಾನದಲ್ಲಿದ್ದು ಕೇವಲ 50,000 ಕೋಟಿ ರೂಪಾಯಿ ಮಾತ್ರ ಪಡೆಯುತ್ತದೆ. ಕೇಂದ್ರ ಸರ್ಕಾರಕ್ಕೆ ನೀಡಿದ್ದನ್ನೆಲ್ಲ ಕರ್ನಾಟಕಕ್ಕೆ ಮರುಪಾವತಿಸಬೇಕು ಅನ್ನೋದು ಇದರ ಅರ್ಥವಲ್ಲ. ದೇಶದ ಎಲ್ಲಾ ರಾಜ್ಯಗಳು ಸಮಾನವಾಗಿ ಅಭಿವೃದ್ಧಿ ಹೊಂದಬೇಕು. ಆದ್ರೆ ಹಿಂದಿ ರಾಜ್ಯಗಳು ಮತ್ತು ದಕ್ಷಿಣದ ಇತರೆ ಭಾಷಿಕ ರಾಜ್ಯಗಳ ವಿಷಯದಲ್ಲಿ ಕೇಂದ್ರದ ತಾರತಮ್ಯ ಈ ಕ್ಷಣಕ್ಕೂ ನಿಂತಿಲ್ಲ. ಒಕ್ಕೂಟ ಸರ್ಕಾರವು ಎಲ್ಲಾ ರಾಜ್ಯಗಳಿಗೆ ಸೇರಿ ಹಂಚುವ ತೆರಿಗೆ ಹಣ 12.19 ಲಕ್ಷ ಕೋಟಿ. ಆದ್ರೆ ಅದರಲ್ಲಿ ಕರ್ನಾಟಕ ಪಡೆಯುತ್ತಿರುವ ಪಾಲು ಕೇವಲ 3.6%. ಇದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶಕ್ಕೆ 18%, ಬಿಹಾರಕ್ಕೆ 10% ಹಂಚಿಕೆ ಆಗ್ತಿದೆ. ಇದನ್ನ ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ಅಥವಾ ರಾಜಕೀಯ ಪಕ್ಷಪಾತ ಅನ್ನದೇ ವಿಧಿಯಿಲ್ಲ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಂದ್ರೆ, ಉತ್ತರ ಭಾರತದ ರಾಜ್ಯಗಳು ಬಿಜೆಪಿ ಹಿಡಿತಕ್ಕೆ ಸಿಕ್ಕಂತೆ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ತೆಲಂಗಾಣ ರಾಜ್ಯಗಳು ಸಿಕ್ತಿಲ್ಲ. ಇಲ್ಲಿ ಬಿಜೆಪಿಯೇತರ ಸರ್ಕಾರಗಳಿವೆ. ಹೀಗಾಗಿ ಈ ರಾಜ್ಯಗಳಲ್ಲಿ ರಾಜ್ಯಪಾಲರ ಮೂಲಕ ಹಿಡಿತ ಸಾಧಿಸಲು ಕೇಂದ್ರ ಸರ್ಕಾರ ಯತ್ನಿಸುವಂತಿದೆ. ಇನ್ನ ಎನ್ಡಿಎ ಮಿತ್ರ ಪಕ್ಷಗಳಿರುವ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ 2024-25 ಬಜೆಟ್ ನಲ್ಲಿ ವಿಶೇಷ ಪ್ಯಾಕೇಜ್ಗಳನ್ನ ಕೊಟ್ಟಿದೆ. ಈ ರಾಜ್ಯಗಳ ಅಭಿವೃದ್ಧಿ ಯೋಜನೆಗಳಿಗೆ ತಲಾ 1 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣ ಕೊಟ್ಟಿದೆ. ವಿರೋಧ ಪಕ್ಷಗಳಿರುವ ರಾಜ್ಯಗಳಿಗೆ ಅಲ್ಪ ಹಣ ಹಂಚಿ ಕಡೆಗಣಿಸಲಾಗಿದೆ. ಇದು ಕೇಂದ್ರದ ಮೋದಿ ಸರ್ಕಾರದ ಮಲತಾಯಿ ಧೋರಣೆ ಅಲ್ವಾ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಬಳಿಯೋದು ಎಷ್ಟು ಸರಿ? ದಕ್ಷಿಣ ಭಾರತದ ರಾಜ್ಯಗಳು ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳತ್ತ ಹಣವನ್ನ ವಹಿಸುತ್ತಿದ್ರೆ ಉತ್ತರ ಭಾರತದ ರಾಜ್ಯಗಳು ಕೋಟ್ಯಾಂತರ ರೂಪಾಯಿಗಳನ್ನ ಮಂದಿರ, ಪ್ರತಿಮೆ ನಿರ್ಮಾಣಕ್ಕೆ, ಮೇಳಕ್ಕೆ ಸುರಿಯುತ್ತಿವೆ. ಹೀಗಾಗಿ ಸಹಜವಾಗಿಯೇ ಉತ್ತರ ಭಾರತದ ರಾಜ್ಯಗಳು ಹಿಂದುಳಿಯುತ್ತಿವೆ. ಅವರ ಪ್ರಮಾದಗಳಿಗೆ ದಕ್ಷಿಣದ ರಾಜ್ಯಗಳು ದಂಡ ತೆರಬೇಕಾದ ಸ್ಥಿತಿ ನಿರ್ಮಾಣವಾಗ್ತಿದೆ. ಇದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಗ್ರಸ್ಥಾನದಲ್ಲಿರುವ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಉತ್ತರ ಭಾರತವನ್ನ ಬಲವಂತವಾಗಿ ಹೇರುವ ಪ್ರಯತ್ನದಂತೆ ಕಾಣಿಸುತ್ತಿದೆ. ಇದು ಅಸಮಾಧಾನಕ್ಕೆ, ವಿಭಜನೆಗೆ ಕಾರಣವಾಗುತ್ತದೆ. ಇನ್ನ ಕೇಂದ್ರ ಮೋದಿ ಸರ್ಕಾರ ಬರೀ ಅನುದಾನ, ತೆರಿಗೆ ಪಾಲಿನ ತಾರತಮ್ಯ ಮಾಡೋದಷ್ಟೇ ಅಲ್ಲ, ಐಟಿ, ಇಡಿ, ಸಿಬಿಐ ದಾಳಿಗೊಳಗಾದ ಬಿಜೆಪಿಯೇತರ ಪಕ್ಷಗಳ ನಾಯಕರು ಬಿಜೆಪಿ ಸೇರಿದ ಕೂಡಲೇ ಅವರೆಲ್ಲ ಮಿಸ್ಟರ್ ಕ್ಲೀನ್ ಆಗ್ತಿದ್ದಾರೆ. ಹೀಗಾಗಿ ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ವಾಷಿಂಗ್ ಮೆಷಿನ್ ಪಕ್ಷ ಅನ್ನೋ ಖ್ಯಾತಿಯನ್ನು ಪಡೆದುಕೊಂಡಿದೆ. ಬಿಜೆಪಿಗರ ಈ ಮರ್ಮ ಶ್ರೀಸಾಮಾನ್ಯರಿಗೆ ಅರ್ಥವಾಗಲ್ಲ ಅಂತೇನೂ ಇಲ್ಲ. ಕೇಂದ್ರದ ಸ್ವತಂತ್ರ ಸಂಸ್ಥೆಗಳು ಅಂತ ಗುರುತಿಸಿಕೊಂಡಿರೋ ಸಿಬಿಐ, ಐಟಿ, ಇಡಿ, ಎನ್ಐಎ, ಚುನಾವಣಾ ಆಯೋಗ ಸಾಂವಿಧಾನಿಕ ಜವಾಬ್ದಾರಿ ನಿರ್ವಹಿಸಲು ವಿಫಲವಾಗಿವೆ ಅನ್ನೋ ಗುರುತರ ಆರೋಪ ಹೊತ್ತು ಕೂತಿವೆ. ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಬದಲು ರಾಜಕೀಯ ಉದ್ದೇಶಕ್ಕಾಗಿ ಬಳಕೆಯಾಗಿ ದೇಶದ ಜನರ ನಂಬಿಕೆಗೆ ದ್ರೋಹ ಬಗೆದಿವೆ ಅಂತೇಳಿ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಆರೋಪಿಸುತ್ತಲೇ ಬಂದಿದ್ದಾರೆ. ಆದ್ರೆ ಇಂಥ ಸೂಕ್ಷ್ಮ ವಿಚಾರಗಳನ್ನ ಬೊಟ್ಟು ಮಾಡಬೇಕಾದ ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೇಂದ್ರದ ಮೋದಿ ಸರ್ಕಾರ ಮಾಡೋದೆಲ್ಲ ಸರಿ ಅನ್ನೋ ರೀತಿ ಬಿಂಬಿಸುತ್ತಿರೋದು ನಿಜಕ್ಕೂ ವಿಪರ್ಯಾಸ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.